ಆ್ಯಕ್ಚುಲಿ ನಮ್ಮ ಕಡೆಯಿಂದನೇ ಒಂದು ದೊಡ್ಡ ತಪ್ಪಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಸ್ಟೇಡಿಯಮಿಂದ ಆಚೆ ಬಂದ್ವಿ, ಆಗ ನಮಗೆ ಗೊತ್ತಾಯಿತು ಅಲ್ಲಿ 10 ಜನ ಏನೋ ತೀರ್ಕೊಂಡಿದ್ದಾರೆ ಕಾಲು ತುಳಿತಕ್ಕೆ ಅಂತ. ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರು ಈ ಥರ ಕ್ರೌಡ್ ಇರೋ ಅತಿ ಜಾಸ್ತಿ ಕ್ರೌಡ್ ಇರೋ ಏರಿಯಾಗೆ ಹೋಗಕ್ಕೆ ಹೋಗಬೇಡಿ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಕಪ್ಪೆಲ್ಲಿ ಅಲ್ಲ ಕಪ್ಪೆಲ್ಲ ಇಲ್ಲೆಲ್ಲ ಜನ ನೋಡೋದು ಏನಿಲ್ಲ ಬ್ರೋ, ಟಾನಿಕ್ ಅದು ಅಯ್ಯಪ್ಪ ಇಂತ ಬಂದ್ವಿ. ನೋಡಿ ನಮ್ಮ ಸೈ ಕೊಂದ್ರು. ಯಾವ ಸೈಡಿಂದ ಎಂಟ್ರಿ? ಒಂಚೂರು ಜಾಗ ಸಿಗ್ತದೆ, ಚಟ್ನಿನೇ ಕಪ್ಪೆ ಹೆಂಗಾಗ್ಬಿಟ್ಟಿದೆ, ಕಪ್ಪೆ ಚೇಂಜ್ ಆಗ್ಬಿಟ್ಟಿದೆ ಶೇಪ್. ಸದ್ಯ ಹೋಯ್ತಿದ್ದೆ ನಾನು, ಸದ್ಯ ಹೋಯ್ತಿದ್ವಿ. ರ್ಯಾಲಿ ನೋಡ್ಕೊಂಡು ಆರಾಮ್ಸೆ ಹೋಗ್ಬಿಡ್ತೇವೆ. ಆರಾಮ
ಎಷ್ಟು ಜನ ಏನೋ ಮಾತಾಡ್ತಿದ್ದಾರೆ, ವಿರಾಟ್ ಕೊಹ್ಲಿ ಮಾತಾಡೋದೇ ಕೆಲಸ ಇಲ್ಲ. ಹೇಳಿಸ್ತಾನೆ. ಆ್ಯಕ್ಚುಲಿ ಇದು ಪ್ಲೇಯರ್ಸ್ ಜಿಮ್ ಮಾಡೋಂಥ ಜಾಗ ಇದು. ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾರು ಬಿಡ್ತಾರೋ ಬಿಡೋಲ್ಲ ಗೊತ್ತಿಲ್ಲ, ಈಗೆಲ್ಲ ಬಂದ್ಬಿಟ್ಟವ್ರು. ಜನ ಈಗ ಹೋಯ್ತವ್ರೆಲ್ಲ, ಇಲ್ಲಿಂದ ಬಂದವ್ರೆ, ಎಲ್ಲೆಲ್ಲಿಂದ ಬಂದವ್ರೆ. ಸೊ ಈಗ ಲೈಕ್ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಇಷ್ಟು ಕಷ್ಟಪಡ್ಕೊಂಡು ಹೋಗಿದ್ವಿ ಅಂದರೆ ಎಲ್ಲೂ ಹೋದ್ರು ಪಾಟ್ಲೆ ಹೋಯ್ತು ವಾಯ್ಸ್ ನಿಂದು, ಗಂಟ್ಲೆ ಹೋಯ್ತು ನಿಂದು. ಈ ಒಂದು ವಿಡಿಯೋ ನಿನಗೆ ಏನು ಮಾಡ್ತಾ ಇದ್ದೀನಿ, ಸೀರಿಯಸ್ ಆಗಿ ಹೇಳ್ತೀನಿ, ಸಿಕ್ಕಾಬಾಳೆ ಟಯರ್ಡ್ ಆಗ್ತಾ ಇದೆ. ಯಪ್ಪ ಇಷ್ಟು ರಿಸ್ಕೆಲ್ಲ ತೊಗೊಂಡು ಬರೋಂಥ ಅವಶ್ಯಕತೆ ಇಲ್ಲ. ಸೊ ಈಗ ಫುಲ್ ಟಯರ್ಡು. ಸೊ ಫೈನಲ್ ಆಗಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕೂ ಮುಂಚೆನೇ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಮ್ಮ ಕಡೆಯಿಂದನೇ ಒಂದು ದೊಡ್ಡ ತಪ್ಪಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಹೋಗ್ಬಾರ್ದಿತ್ತು. ಸೀರಿಯಸ್ಲಿ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಅಂದರೆ ನಾವು ಅಲ್ಲಿಗೆ ಹೋದಾಗ, ಒಳಗಡೆ ಹೋದಾಗ ಆ ಸಿಚುವೇಶನಲ್ಲಿ ಏನಾಗ್ತಿತ್ತು ಏನು ಅಂತ ನಮಗೇನೂ ಗೊತ್ತಿರಲಿಲ್ಲ. ಸೊ ನಮಗೆ ಯಾವಾಗ ನಾವು ಒಳಗಡೆ ಹೋಗಿ ಸ್ಟೇಡಿಯಮಿಂದ ಆಚೆ ಬಂದ್ವಿ, ಆಗ ನಮಗೆ ಗೊತ್ತಾಯಿತು ಅಲ್ಲಿ 10 ಜನ ಏನೋ ತೀರ್ಕೊಂಡಿದ್ದಾರೆ ಕಾಲು ತುಳಿತಕ್ಕೆ ಅಂತ. ಅಲ್ಲಿವರೆಗೂ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆ್ಯಂಡ್ ನಿಜ ಹೇಳ್ತೀನಿ, ಹೋಗಿ ಬಂದಮೇಲೆ ಅನಿಸ್ತಾ ಇದೆ, ನಮ್ಗೆ ಈಗ ಅನ್ನಿಸ್ತಿದೆ ಸೀರಿಯಸ್ಲಿ ಯಾಕೆ ಹೋಗಬೇಕು ನಾವು ಅಂತ. ಒನ್ ಥಿಂಗ್, ಇಲ್ಲಿ ತುಂಬ ಪ್ರಾಬ್ಲಮ್ ಆ್ಯಂಡ್ ಮಿಸ್ಟೇಕ್ ಆಗಿರೋದು ಯಾರ ಕಡೆಯಿಂದ ಆಗಿದೆ ಅಂತ ನಾವಂತೂ ಹೇಳೋಕ್ಕಾಗಲ್ಲ. ಒಂದು RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಆಗಿದೆಯಾ ಇಲ್ಲ ಸರ್ಕಾರದಿಂದ ಆಗಿದೆಯಾ ಗೊತ್ತಿಲ್ಲ. ಬಟ್ ಆದರೆ ಅಷ್ಟು ಜನ, ನಾನು ನಮ್ಗೆ ಅಲ್ಲಿ ನೋಡ್ತಿದ್ದಾಗ ಕ್ರೇಜ್ ನಮಗೆ ಲೈಕ್ ಎಷ್ಟು ಜನ ಇದ್ದಾರೆ ಗುರು RCB ಫ್ಯಾನ್ಸು ಏನು ಅನ್ನೋ ಥರ, ಎಲ್ಲಿ ನೋಡಿದ್ರೂ ಫ್ಯಾನ್ಸೇ ಇದ್ದರು. ಬಟ್ ಒನ್ಸ್ ನಾವು ಯಾವಾಗ ಗೇಟಿಂದ ಒಳಗಡೆ ಎಂಟ್ರಿ ಆದ್ವಿ, ಅವಾಗ ನಮಗೆ ಗೊತ್ತಾಯಿತು ಹೆವಿ ಕ್ರೌಡ್ ಇದ್ದಾರೆ ಅಂತ. ಅಲ್ಲಿಂದ ನಾವು ವಾಪಸ್ ಬರೋದಕ್ಕೂ ಆಗ್ತಿರ್ಲಿಲ್ಲ. ಅಕಸ್ಮಾತ್ ನಾವೇನಾದರೂ ವಾಪಸ್ ಹಿಂದಕ್ಕೆ ಬರೋಕ್ಕೆ ಶುರು ಮಾಡ್ಕೊಂಡಿದ್ರೆ ಇನ್ನೂ ತೊಂದರೆ. ನಮಗೆ ಪರ್ಸ್ನಲಿ ನನಗೂ ಮತ್ತು ರವಿ ಬ್ರೋಗೆ ಸಿಕ್ಕಾಬಡೆ ಪ್ರಾಬ್ಲಮ್ ಆಗಿಬಿಟ್ಟಿರೋದು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಆಗಿದ್ದಾಗಲಿ ಅಂತಲೇ ಒಳಗಡೆ ಹೋದ್ವಿ. ಆ್ಯಂಡ್ ಚೆನ್ನಾಗಿತ್ತು. ನಾನು ಇರೋದು ಹೇಳ್ತಾಯಿದ್ದೀವಿ, ಆ ಒಂದು ಮೂಮೆಂಟ್, ಆ ಒಂದು ನಮಗೆ ಗೊತ್ತಾಗ್ತಿರ್ಲಿಲ್ಲ, ಆ ಒಂದು ಎಂಜಾಯ್ ಮೂಮೆಂಟಲ್ಲಿ ನಾವು ಇದ್ವಿ. ಬಟ್ ಯಾವಾಗ ನಾವು ಆಚೆ ಬಂದ್ವಿ, ಯಾವಾಗ ಈ ಥರ ಗೊತ್ತಾಯಿತು ವಿಚಾರ, ಸೊ ಸೀರಿಯಸ್ ಆಗಿ ಹೇಳ್ತೀನಿ, ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ, ತುಂಬ ಹರ್ಟ್ ಆಗ್ತಿದೆ. ಆ್ಯಂಡ್ ನಾವು ಯಾಕೆ ಹೋಗಬೇಕು ಅಲ್ಲಿಗೂ ಈಗ ಗೊತ್ತಾಗ್ತಿದೆ. ನಮ್ಮ ಫ್ಯಾಮ್ಲಿ ಮನೆಗೆ ಬಂದಮೇಲೆ ನಮ್ಮ ಅಮ್ಮ ಅವರಾಗಲಿ, ನಮ್ಮ ವೈಫ್ ನೋಡಿದ್ವಿ, ಅವ್ರು ಬೈತಿರೋದೆಲ್ಲ ನೋಡಿ, ಆಮೇಲೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಅವಶ್ಯಕತೆ ಇತ್ತ ನಾವು ಹೋಗೋದು ಅಂತ ಅನ್ನಿಸ್ತಿದೆ. ಆ್ಯಂಡ್ ಒನ್ ಥಿಂಗ್ ನಾನು ಇಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ, ಹೌದು ನಾವು RCB ಅಭಿಮಾನಿಗಳೇ, ಹೌದು ಖುಷಿ ಇದೆ. ಬಟ್ ಆದರೆ ಈ ಥರ ಎಲ್ಲ ಆಗೋದು ನಮಗೆ ತುಂಬ ಬೇಜಾರಾಗ್ತಿದೆ. ನಮ್ಮ ಪ್ರಾಣಕ್ಕಿಂತ ನಮ್ಮ ಫ್ಯಾಮ್ಲಿಯವ್ರಿಗಿಂತ ಹೆಚ್ಚು ಯಾವುದೂ ಅಲ್ಲ ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು ಆ ಒಂದು ಮೂಮೆಂಟಲ್ಲಿ ನಾವು ಎಂಜಾಯ್ ಮಾಡಿದ್ದೀವಿ ಸಖತ್ತಾಗಿ. ಲೈಕ್ ಅಲ್ಲಿ ನಮಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ. ಬಟ್ ಒನ್ಸ್ ನಾವು ಮನೆಗೆ ಬಂದಮೇಲೆ ನಮಗೆ ಗೊತ್ತಾಯಿತು, ನಮ್ಮ ಫ್ಯಾಮ್ಲಿಯವರು ಅವರು ನಮ್ಮನ್ನು ನೋಡಿ ಭಯ ಪಟ್ಟೋದಾಗಲಿ, ನಮ್ಮನ್ನು ನೋಡಿ ಇದು ಮಾಡೋದೆಲ್ಲ ನೋಡಿ ಸೀರಿಯಸ್ ಆಗಿ ಹೇಳ್ತೀನಿ, ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರು ಈ ಥರ ಕ್ರೌಡ್ ಇರೋ, ಅತಿ ಜಾಸ್ತಿ ಕ್ರೌಡ್ ಇರೋರಿಗೆ ಹೋಗಕ್ಕೆ ಹೋಗಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಒಂದು ಏನು ಘಟನೆ ನಡೆದಿದೆ, ನನಗೆ ನನ್ನ ಅಭಿಪ್ರಾಯ ಹೇಳೋದಾದರೆ ಯಾರ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅಂತ ಬೆರಳೆತ್ತಿ ತೋರ್ಸೋದಕ್ಕಾಗಲ್ಲ. ಒಂದು
ಗೌರ್ಮೆಂಟ್ ಕಡೆಯಿಂದನೂ ಮಿಸ್ಟೇಕ್ ಆಗಿದೆ, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಮಿಸ್ಟೇಕ್ ಆಗಿದೆ, ಆ್ಯಂಡ್ ನಮ್ಮ ಫ್ಯಾನ್ಸ್ಗಳಿಂದನೂ ಮಿಸ್ಟೇಕ್ ಆಗಿದೆ. ಯಾಕಂದರೆ ಅಂದರೆ ಲೈಕ್ ನಾವು ಫಸ್ಟ್ ಜವಾಬ್ದಾರರಾಗಿರಬೇಕಿತ್ತು. ಟಿ ವಿಯಲ್ಲಿ ನೋಡ್ಬೋದಲ್ವ, ಲೈಕ್ ಏನೋ ಗೊತ್ತಿಲ್ಲ ನಾವು ಒಂದೇನೋ ಒಂದು ತಲೆಯಲ್ಲಿ ಮೂಮೆಂಟ್ ಇಟ್ಕೊಂಡು ಹೋಗಿದ್ದೀವಿ, ಆ ಒಂದು ಸನ್ನಿವೇಶಕ್ಕೆ ನಾವು ಸಾಕ್ಷಿ ಆಗಬೇಕು ಅಂತ. ಅದೇ ಥರ ಗೌರ್ಮೆಂಟ್ ಅವರು ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ ಈ ಥರ ಎಲ್ಲ ಆಗುತ್ತೆ ಅಂತ. ಇನ್ನು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಅಂದ್ಕೊಂಡಿರಲಿಲ್ಲ. ಬಟ್ ಆದರೆ ಇಲ್ಲಿ ಕ್ಲಿಯರಾಗಿ ನನಗೆ ಕುತ್ಕೊಂಡು ಯೋಚನೆ ಮಾಡಿದಾಗ ಅನ್ಸೋದೇನಪ್ಪ ಅಂದರೆ, ಏನಕ್ಕೆ ಬೇಕಿಷ್ಟ ಅಷ್ಟು ಬೇಗ ಮಾಡಬೇಕಿತ್ತ ಈ ಒಂದು ಚಾಂಪಿಯನ್ಸ್ ಈವೆಂಟ್ನ. ಇನ್ನೊಂದು 2 ದಿವಸ ಪೋಸ್ಟ್ಪೋನ್ ಮಾಡ್ಕೊಂಡು ಲೇಟಾಗಿ ಮಾಡಿದರೆ ಆಗಿರ್ತಿತ್ತು ಅನ್ನೋದು ಈಗ ಅನಿಸ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲೇನು ಅಷ್ಟು ಜನ ಡೆತ್ ಆಗಿದ್ದಾರೆ. ಅವ್ರ ಫ್ಯಾಮ್ಲಿಯವ್ರಿಗೆ ದೇವ್ರ ಹತ್ರ ಬೇಡ್ಕೊತೀನಿ, ಅವ್ರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರಿಗೆ, ಮತ್ತು ಅವ್ರ ಫ್ಯಾಮ್ಲಿಯವ್ರಿಗೆ ಧೈರ್ಯ ಕೊಡಲಿ ಆ ದೇವರು, ಆ ಭಗವಂತ ಅವ್ರ ಜೊತೆಗೆ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ಮನೆಗೆ ಬಂದಮೇಲೆ ನನಗೆ ಈಗ ಅನಿಸ್ತಾ ಇದೆ ಇದು ಬೇಕಾ ನನಗೆ ಅಂತ. ಸಿಕ್ಕಾಪಟ್ಟೆ ಭಯ ಆಗ್ತಿದೆ, ಬೇಜಾರಾಗ್ತಿದೆ. ಆ ಫ್ಯಾಮ್ಲೀಸ್ಗೆ ಆ ದೇವರು ಭಗವಂತ ಜೊತೆಗಿರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ರೀತಿ ಆಗಬಾರ್ದು ಅಂತ, ಆಗಲೇಬಾರ್ದು. ಈ ಸಿಚುವೇಶನ್ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ, ಏನಕ್ಕಪ್ಪ ಹೋದ್ವಿ ಅನ್ನೋ ಥರ ಭಯ ಆಗ್ತಿದೆ. ಸಿಕ್ಕಾಪಟ್ಟೆ ಓಕೆ, ಫೈನಲ್ ಆಗಿ ನಾನು ಹೇಳಿದಿಷ್ಟೇ. ನಾನೊಂದು ಮಾತು ಹೇಳ್ತೀನಿ, ಪ್ರತಿ ಸರಿ ನಾನು ವ್ಲಾಗಲ್ಲಿ ಹೇಳೋದಷ್ಟೇ, ನಿಮಗೋಸ್ಕರ, ನಮಗೋಸ್ಕರ ನಮ್ಮ ಫ್ಯಾಮ್ಲಿಯವ್ರು ವೆಯ್ಟ್ ಮಾಡ್ತಿರ್ತಾರೆ, ನಮ್ಮ ಕುಟುಂಬದವ್ರು ಇರ್ತಾರೆ. ನಾವು ಅವ್ರಿಗೋಸ್ಕರ ನಾವು ಅತಿ ಎಚ್ಚರಿಕೆಯಿಂದ ಇರಬೇಕು. ಅನ್ಫಾರ್ಚುನೇಟ್ಲಿ ಈಗ ನನಗೆ ಅನಿಸ್ತಾ ಇದೆ ನಾವು ಹೋಗಬಾರ್ದಿತ್ತು ಅಂತ. ಬಟ್ ಆ ಭಗವಂತ ದಯೆಯಿಂದ ನಮಗೇನೂ ಆಗಲಿಲ್ಲ, ಬಟ್ ಅವ್ರಿಗೂ ಏನೂ ಆಗಬಾರ್ದಿತ್ತು. ಬಟ್ ಬೇಜಾರಾಗ್ತಿದೆ. ಆ ಫ್ಯಾಮ್ಲಿಗೆ ಮತ್ತೊಂದು ಸರಿ ಕೇಳ್ಕೊತೀನಿ, ಆ ಭಗವಂತ ಅವ್ರ ಜೊತೆಗಿರಲಿ ಅಂತ ಹೇಳ್ತಾ, ಬೈ ಫ್ರೆಂಡ್ಸ್, ಬಿ ಸೇಫ್.